ಇದೇನಿದು ನಮ್ಮ ಮತ್ತೆ ಒಬ್ಬರ ಕೂತ್ಕೊಂಡ್ಬಿಟ್ಟಾರ. ಹ್ಞೂ, ಏನೋ ಫೋನಲ್ಲಿ ಡೀಪಾಗಿ ಏನೋ ನೋಡಕ್ಕಂತಾರ. ಹ್ಞೂ, ಕೇಳಬಿಡೋಣ ತಡಿ. ಅತ್ಯಾರ, ಅತ್ಯಾರ. ಅರೆ ಆನಂದ, ಬಾಪ ಕುತ್ಕೋ, ಬಾ ಕುತ್ಕೋ. ಅಯ್ಯೋ ಪರವಾಗಿಲ್ಲ ಬಿಡ್ರಿ ಅತ್ಯಾರ, ನಿಮ್ಮ ಸರಿ ಸಮಾನ ತಂಗ ಕುತ್ಕೊಳ್ಳೋದು ಅದೆಲ್ಲ ಸರಿ ಇರಂಗಿಲ್ಲ. ಪರವಾಗಿಲ್ಲ ರೀ, ನಾನು ಈ ಮನೆ ಆಳು, ನೀವು ಈ ಮನೆ ಯಜಮಾನ್ರು. ನಿಮ್ಮ ಸರಿ ಸಮ ಕುತ್ಕೊಳ್ಳೋದು ಸರಿ ಅನ್ರಿ. ಅಯ್ಯೋ ಆನಂದ, ನೀ ಹಾಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ ನೋಡು. ನಮ್ಮ ಮನ್ಯಾಗ ಅದೆಲ್ಲ ಇಲ್ಲಪ್ಪ. ಆಳು ಯಜಮಾನ್ರು ಅದೆಲ್ಲ ಏನೂ ಇಲ್ಲ. ನೀನು ಈ ಮನೆ ಮಗ ಇದ್ದಂಗನ. ನಿನ್ನೆ ನೋಡಿದಿಲ್ಲ ಎಂಥ ದೊಡ್ಡ ಸಮಸ್ಯೆಯಿಂದ ನಮ್ಮನ್ನೆಲ್ಲ ಪಾರು ಮಾಡಿಬಿಟ್ಟು. ನಿನ್ನಿಂದ ಎಷ್ಟೆಲ್ಲ ಒಳ್ಳೇದಾಗೈತೆ ನಮ್ಮ ಮನೆಗೆ. ನೀವು ನಮ್ಮ ಮನೆಗೆ ಒಳ್ಳೇದು ಮಾಡಿ ಅಂತ ಅಲ್ಲ, ನಿನ್ನ ಒಳ್ಳೆ ಗುಣ ನಮಗೆಲ್ಲ ಭಾಳ ಇಷ್ಟ ಆಯ್ತು. ಇದು ಆಳು, ಇದು ಯಜಮಾನ್ರು, ಇದನ್ನೆಲ್ಲ ಏನು ತಲೆಯಾಗಿಟ್ಕೊಳಕ್ಕೆ ಹೋಗ್ಬೇಡ ನೀನು. ಕುತ್ಕೋ ಬಾ. ಈಗ ನೀನೇನಾದ್ರು ಕುತ್ಕೊಳ್ಳಿಲ್ಲ ಅಂದ್ರೆ ನಾನು ಎದ್ದು ನಿಂತ್ಕೊಂಡ್ಬಿಡ್ತೀನಿ ನೋಡು. ಹೆಂಗೆ ಮಾಡ್ತಿದ್ದಿ? ಅಯ್ಯೋ ಇರ್ಲಿ ಅತ್ಯಾರ, ನೀವು ಕುತ್ಕೋರಿ, ನಾ ಕುತ್ಕೋತೀನಂತ ನೀವು ಯಾಕೆ ಎದ್ದೇಳ್ತೀರಿ? ಏನು ರೀ ಅತ್ಯಾರ, ಏನೋ ಫೋನ್ನಾಗ ಡೀಪಾಗಿ ನೋಡಕುಂತಿದ್ರಿ. ಏನು ನೋಡಕುಂತಿದ್ರಿ? ಏನಿಲ್ಲ ಬಿಡಪ್ಪ ಆನಂದ, ಒಂಥರ ಚಿಂತೆ ಟೆನ್ಷನ್ ಆಗ್ಬಿಟ್ಟೈತಾ. ಅದಕ್ಕೆ ಏನು ಮಾಡೋದಂತ ಹಂಗೆ ಸುಮ್ಮನೆ ಫೋನ್ ಹಿಡ್ಕೊಂಡು ನೋಡಾಕುಂತಿದ್ದೆ. ಆದರೆ ಲಕ್ಷ್ಯ ಎಲ್ಲ ಬೇರೆ ಕಡೆನ ಇತ್ತು ನೋಡು. ಯಾಕ್ರಿ ಅತ್ಯಾರ ಹಿಂಗೆ ಅನ್ನಕುಂತಿರಲ್ಲ? ಯಾಕೆ ಏನಾಯ್ತು? ಅಂಥ ಟೆನ್ಷನ್ ಏನೈತಿ ಈಗ? ಏನಂತ ಹೇಳೋದಪ್ಪ, ಈ ಮನ್ಯಾಗ ಒಂದಿಲ್ಲ ಅಂದ್ರೆ ಒಂದು ಸಮಸ್ಯೆ ಬರಾಕುಂತ್ಬಿಟ್ಟೈತಿ ನೋಡು. ಸುರೇಶ್ನಿಂದಾಗಿ ಒಂದಲ್ಲ ಒಂದು ಸಮಸ್ಯೆ ಈ ಮನ್ಯಾಗ. ಅವನಿಂದ ಅವನದು ಈಗ ಓದ್ಸಾಕೆಲ್ಲ ಎಷ್ಟು ಖರ್ಚು ಮಾಡಿದ್ರು. ನಮ್ಮ ಅಕ್ಕ ಬಾವ ಎಲ್ಲ ಎಷ್ಟೆಲ್ಲ ರೊಕ್ಕ ಖರ್ಚು ಮಾಡಿದ್ರು. ಅವ ನೋಡಿದ್ರೆ ಖರ್ಚು ಮಾಡಿದ ರೊಕ್ಕನೂ ಅವ್ರಿಗೆ ವಾಪಸ್ ಕೊಡಲಿಲ್ಲ. ಕೊಡೋದು ಬೇಡ, ಅವ್ರನ್ನ ಒಂದು ತಟಕ್ಕೆ ಚಂದನದಂಗೆ ನೋಡ್ಕೊಲಿಲ್ಲ. ಒಂದು ದಿನ ತಂದೆ ತಾಯಿ ನನ್ನ ತಂಗಿಯರು ಅಂತ ಒಂದು ದಿನ ಜವಾಬ್ದಾರಿ ತಗೋಲಿಲ್ಲ. ಇವಾಗ ನೋಡಿದ್ರೆ ಮನ್ಯಾಗ ಆಸ್ತಿ ಬೇಕು, ಇಲ್ಲ ಈ ಮನಿನ ಬೇಕು ಅಂತ ಎಷ್ಟು ಸ್ವಾರ್ಥದಿಂದ ಯೋಚನೆ ಮಾಡಾಕುಂತಾನೆ. ಅದರಿಂದಾಗಿ ಪಾಪ ಅಕ್ಕ ಬಾವನ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಟ್ಟೈತಿ. ಮನ್ಯಾಗ ಎಲ್ಲರೂ ಭಾಳ ಅಂದ್ರೆ ಭಾಳ ಬೇಸರದಾಗ ಅದಾರ ನೋಡಪ್ಪ. ಅಯ್ಯೋ ಅತ್ಯಾರ, ನೀವು ಹಿಂಗೆ ಹೆದ್ರ್ಕೊಂಡು ಕುತ್ಕೊಂಡ್ರಿ ಅಂದ್ರೆ ಅವರು ಒಂದಲ್ಲ ಇನ್ನೊಂದು ಸಮಸ್ಯೆ ತಂದಿಡ್ತಾನೆ ಇರ್ತಾರೆ. ಅವ್ರು ಏನು ಸಮಸ್ಯೆ ತಂದ್ರೂ ನೀವು ಅದಕ್ಕೆ ಪರಿಹಾರ ಕಂಡಿಡ್ದು ವಾಪಸ್ ಅವರ ಸೋಲು ಹಂಗೆ ಮಾಡ್ಬೇಕು. ಆವಾಗ ಅವ್ರಿಗೆ ಸಾಕಾಗಿ ಅವರ ಕೈ ಬಿಟ್ಬಿಡ್ತಾರೆ, ಅವರ ಸರ್ಕೊಂಡ್ಬಿಡ್ತಾರೆ. ಅದನ್ನ ಬಿಟ್ಟು ನೀವು ಈ ನಮ್ನಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳ್ರಿ? ಅದಷ್ಟ ಅಂತ ಅಲ್ಲಪ್ಪ, ನಮ್ಮ ಕಾವೇರಿ ಮದುವೆ ಒಂದು ಯಾವಾಗ ಆಗತ್ತಾನ ಅಂತ ಒಂದು ಚಿಂತೆ ಎದ್ಬಿಟ್ಟೈತಿ. ಆಕಿನೂ ಒಂದು ಮದುವೆ ಆಗಿ ಒಂದು ಒಳ್ಳೆ ಮನೆ ಸೇರಿದ್ಲಂದ್ರೆ ನಮಗೆ ಯಾವ ಚಿಂತೆನೂ ಇಲ್ಲ ನೋಡಪ್ಪ. ಈಗಿನ ಕಾಲದಾಗ ಮೊದಲು ಅಲ್ಲಿ ಡಿವೋರ್ಸು, ಇಲ್ಲಿ ಡಿವೋರ್ಸು, ಹೆಂಡ್ತಿನ ಕೊಲೆ ಮಾಡೋದು, ಇಲ್ಲ ಗಂಡನ ಕೊಲೆ ಮಾಡೋದು. ಯಪ್ಪ ಯಪ್ಪ ಯಪ್ಪ, ಇವು ಸುದ್ದಿನೆಲ್ಲ ಕೇಳಿ 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 ತಲೆ ಕೆಟ್ಟು ಹೋಗ್ಬಿಟ್ಟೈತಿ. ಹಾಗಾಗಿ ಭಯ ಚಲೋ ಆಗ್ಬಿಟ್ಟೈತಿ. ಈಗಿನ ಕಾಲದಾಗ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಒಳಗಿನವರು ಅಂತ ನಂಬಿರ್ತೀವಿ, ಅವರ ರಾಡ್ ಇಟ್ಟಿರ್ತಾರೆ. ಹೊರಗಿನ ಕಡೆಯಿಂದ ಸಂಬಂಧ ಥರನ ಹೊರಗಿನವ್ರನ್ನ ನೋಡೋಣ ಅಂತಂದ್ರೆ ಅವ್ರು ಹೆಂಗೆ ಏನು ಅನ್ನೋದು. ಹೀಗಾಗಿ ಕಾವೇರಿ ಮದುವೆ ವಿಷಯದಾಗ ಸ್ವಲ್ಪ ಚಿಂತೆ ಹತ್ಬಿಟ್ಟೈತೆ ನೋಡಪ್ಪ. ಅಯ್ಯೋ ಅತ್ಯಾರ, ಅದ್ರ ಬಗ್ಗೆ ಎಲ್ಲ ನೀವು ಯಾಕೆ ತಲೆ ಕೆಡ್ಸ್ಕೊತೀರಿ? ನೀವೇನು ಯಾರಿಗಾದ್ರೂ ಕೆಟ್ಟದ್ದು ಮಾಡಿದ್ದೀರಾ? ಇಲ್ಲಲ್ಲ, ನೀವು ಒಳ್ಳೇದು ಮಾಡಿರಿ. ನಿಮ್ಗೆ ಅಂದ್ರೆ ನಿಮ್ಮ ಮಗಳು ಕಾವೇರಿಗೆ ಒಳ್ಳೆ ಹುಡುಗನ ಸಿಗ್ತಾನೆ. ಆಕೆ ಯಾರನ್ನ ಇಷ್ಟಪಡ್ತಾಳ ಅದೇ ಹುಡುಗನ ಆಕೆ ಜೊತೆ ಮದುವೆ ಆಗ್ತಾನೆ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಒಳ್ಳೆಯರಿಗೆ ಯಾವತ್ತು ಒಳ್ಳೇದೇ ಆಗೋದು. ನೀವು ಸುಮ್ಮನೆ ಏನೇನೋ ಚಿಂತೆ ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಲ ಯಾವತ್ತೂ ಹಿಂಗೆ ಇರಂಗಿಲ್ಲ ರೀ. ಎಲ್ಲೋ ಯಾರೋ ಒಬ್ರು ಮಾಡೋರಂದು ಮಾತ್ರಕ್ಕೆ ಅದು ನಮ್ಮ ಮನ್ಯಾಗೂ ನಡೆಯಬೋದು ಅಂತಂದು ಯೋಚನೆ ಮಾಡ್ಕೊಂಡು ಕುತ್ಕೋಬಾರ್ದ್ರಿ ಯಾವತ್ತು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಿಮ್ಮ ಒಳ್ಳೆತನಕ್ಕೆ ಒಳ್ಳೇದು ಆಗುತ್ತೆ. ಯಾಕೆ ತಲೆ ಕೆಡ್ಸ್ಕೊತೀರಿ ನೀವು? ಅದು ಅಲ್ದ ಆ ಕಾವೇರಿ ಮೇಡಮರು ಇನ್ನೂ ಓದಕ್ಕೆ ಕುಂತಾರೆ. ಅವರಿಗೂ ಅವ್ರು ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಆಸೆ ಐತಿಲ್ಲ. ನೀವು ಅದಕ್ಕೆ ಸಾಥ್ ಕೊಡ್ರಿ. ನಾಳೆ ಅಕ್ಕಿ ಓದಿ ಅಕ್ಕಿ ನೌಕರಿ ತೊಗೊಂಡ್ಲ ಅಂತ ಅಂದ್ರೆ ಅವಾಗ ಆಕಿಗೆ ಒಳ್ಳೆ ಒಳ್ಳೆ ವರ ಬರ್ತಾರೆ. ಅವಾಗ ಅಕ್ಕಿ ಜೀವನನೂ ಸೆಟ್ಲ್ ಆಕೈತಿ. ಆಕಿ ಯಾರ ಮೇಲೇನೂ ಅದೇನದು ಏನೋ ಅಂತಾರಲ್ರಿಪ್ಪ, ಡಿಪೆಂಡ್ ಆಗಿ ಇರೋ ಅಂಥ ಅವಶ್ಯಕತೆನೇ ಇರಂಗಿಲ್ಲ. ಹೌದಿಲ್ರಿ? ಹೌದಪ್ಪ, ನೀನು ಹೇಳೋದು ಬರೋಬ್ಬರಿನೇ ಐತಿ. ನಮ್ಮ ನೇತ್ರವನು ಹಿಂಗೆ ಹೇಳ್ತಾಳೆ ನೋಡಪ್ಪ. ನಿನ್ನ ಮಾತು ಕೇಳಿದ್ರೆ ನನಗಂತೂ ನಮ್ಮ ನೇತ್ರವನ್ನ ನೆನಪಾಕಾಳು ನೋಡು. ಅತ್ಯಾರ, ಈ ನೇತ್ರವ್ವ ಅಂತಂದ್ರೆ ಯಾರು ರೀ? ನಮ್ಮ ಕಾವೇರಿ ಅದಾಳಲ್ಲಪ್ಪ, ನಮ್ಮ ಕಾವೇರಿದ ಅಕ್ಕನ, ಅದು ನಮ್ಮ ಲಕ್ಷ್ಮಕ್ಕಂದು ದೊಡ್ಡ ಮಗಳು, ನಮ್ಮ ಮನೆ ಮಗಳಕ್ಕಿ. ಓ ಹೌದನ್ರಿ. ನೋಡ್ರಿ ಮತ್ತೆ ಅವರೇ ಹೇಳಾರಿಲ್ಲ, ಮತ್ತೆ ನೀವು ತಲೆ ಕೆಡ್ಸ್ಕೊಂಡು ಕುಂತೀರಿ. ಅದೆಲ್ಲ ಬಿಡ್ರಿ. ಚಿಕ್ಕಿ ಚಿಕ್ಕಿ, ಒಂದು ತಟಕ್ಕೆ ಬರ್ತೀಯನಿ ಇಲ್ಲಿ? ಅಯ್ಯೋ ಸರಿನಪ್ಪ, ನೀ ಇಲ್ಲೇ ಕುತ್ಕೊಂಡಿರು. ಗವಿ ಎದಕ್ಕೆ ಕರೆ ಹಾಕೊಂತಾನ, ನಾ ಹೋಗಿ ಬರ್ತೀನಿ.
ಅಯ್ಯೋ ಅತ್ತೆರ ನೀವು ಇಲ್ಲೇ ಕುತ್ಕೊಂಡಿರಿ, ನಾನೇ ಕೇಳ್ಕೊಂಬರ್ತೀನಿ ಏನಂತಂದು. ಹಾಗೇನಾರ ನಿಮ್ಮ ಹತ್ರನ ಕೆಲಸ ಇತ್ತಂದ್ರೆ ನಾನು ನಿಮ್ಗೆ ಹೇಳ್ತೀನಂತ. ಬೇರೆ ಸಣ್ಣ ಪುಟ್ಟ ಏನಾರ ಇದ್ರೆ ನಾನು ನೋಡ್ತೀನಂತ. ಹೌದಾ, ಸರಿ ಆತಪ್ಪ. ಪಾಪ ಎಷ್ಟು ಒಳ್ಳೆ ಹುಡುಗದಾನ. ಮನೆ ಮಂದಿನೆಲ್ಲ ಎಷ್ಟು ಚಲೋ ಹಚ್ಕೊಂಡಾನ. ಎಲ್ಲಾರ ಕೆಲಸನೂ ಮಾಡ್ತಾನ. ಒಟ್ಟು ಭೇದ ಭಾವ ತೋರ್ಸಂಗಿಲ್ಲ. ಯಾರು ಏನು ಕೆಲಸ ಹೇಳಿದ್ರು ಒಟ್ಟು ಬೇಸರನ ಮಾಡ್ಕೊಳಂಗಿಲ್ಲ. ಎಷ್ಟು ಚಲೋ ಅದಾನ ಹುಡುಗ. ಗುಣನೂ ಅಷ್ಟೆ ಬಂಗಾರದಂಥ ಗುಣ. ಬುದ್ಧಿಯಾರ, ಇದು ಪಂಚವತ್ಯನ ಕರೆದ್ರಲ್ಲ, ಎದಕ್ಕೆ ಅವರಲ್ಲಿ ಕುತ್ಕೊಂಡಿದ್ರು, ಅದಕ್ಕೆ ನಾನೇ ಕೇಳಕ್ಕಂತ ಬಂದೆ. ನಾನು ಕರೆದಿದ್ದು ನಮ್ಮ ಚಿಕ್ಕಿನ, ನೀನೇನಲ್ಲ. ಹೋಗಿ ನಮ್ಮ ಚಿಕ್ಕಿನ ಕಳ್ಸು. ನಾನು ಯಾರು ಕರೆದ್ರೆ ಯಾರು ಬಂದ್ಬಿಡ್ತಾರೆ ಇಲ್ಲಿಗೆ. ಮೊದಲ ತಲೆ ಅನ್ನೋದು ಸಿಡಿಯಾಗಿ ಕುಂತೈತಿ, ಅದರಲ್ಲಿ ಮತ್ತೆ ಇವ್ರು ಬೇರೆ ಬಂತಾರೆ. ಹೋಗ್ರಿ ನಮ್ಮ ಚಿಕ್ಕಿನ ಕಳಿಸ್ರಿ. ಯಾಕೆ ರೀ ಬುದ್ಧಿಯಾರ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗೋದಿರಿ? ನಿಂಗೆ ಇದೆಲ್ಲ ಗೊತ್ತಾಗಂಗಿಲ್ಲ. ಓದೋರ್ ಕಷ್ಟ ಓದೋರಿಗಷ್ಟೇ ಗೊತ್ತಾಗೋದು. ನಿನಗೆಲ್ಲ ಎಲ್ಲಿ ಗೊತ್ತಾಗತಿ? ಸುಮ್ಮನೆ ಹೋಗೋ ಮಾರ, ಏನಂತ ತಲೆ ತಿನ್ನಕ್ಕೆ ಹೋಗ್ಬೇಡ ನೀನು. ಮೊದಲ ತಲೆ ಹಾಪಾಗಿರೋದಂದು ನನಗೆ. ಸಾರಿ ಆನಂದ್, ಏನೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ. ಈ ಓದೋ ಟೆನ್ಷನಲ್ಲಿ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗಿದ್ದೆ, ಅದಕ್ಕೆ ನಿನ್ನ ಮೇಲೆ ಚೀರಾಡ್ಬಿಟ್ಟೆ. ದಯವಿಟ್ಟು ಏನೂ ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ ಇರಲಿ ಬಿಡ್ರಿ ಬುದ್ಧಿಯಾರ, ನನಗೂ ಅರ್ಥ ಆಕೈತಿ. ಟೆನ್ಷನ್ನಾಗ ಹಂಗೆ ಎದುರುಗಡೆ ಯಾರು ಇದ್ರೆ ಹೋದ್ರೆ ಆಡ್ಬಿಡ್ಬೇಕಂತ ಅನಿಸ್ತೈತಿ. ನಾ ಏನೂ ತಿಳ್ಕೊಳಲ್ಲ ತಗೋರಿ ಬುದ್ಧಿಯಾರ. ನೋಡ್ರಿ ಆನಂದವ್ರೆ, ದಯವಿಟ್ಟು ಈ ಬುದ್ಧಿಯರಾಗಿದ್ದೀರಾ ಹಿಂಗೆಲ್ಲ ಕರೆಯಕ್ಕೆ ಹೋಗ್ಬೇಡ್ರಿ. ನನಗೆ ಗವಿ ಅಂತ ಕರೀರಿ ಸಾಕು. ನಾನು ಒಂದು ನಿಮ್ಮ ಏಜ್ನವನಿರ್ಬೋದು, ಇಲ್ಲ ನಿಮ್ಗಿಂತ ಸಣ್ಣವನಿರ್ಬೋದು, ಇಲ್ಲ ನಿಮ್ಗಿಂತ ಒಂದು ವರ್ಷ ದೊಡ್ಡವನಿರ್ಬೋದು, ಆಟ ಅಲ್ಲ. ನನಗೆ ಗವಿ ಅಂತಲೇ ಕರೀರಿ. ದಯವಿಟ್ಟು ಆ ಬುದ್ಧಿಯರ ಹಂಗೆ ಹಿಂಗೆ ಅಂತ ಕರೆಯಕ್ಕೆ ಹೋಗ್ಬೇಡ್ರಿ. ಸರಿ ಆಯ್ತು ಗವಿ, ನೀನು ಅಷ್ಟೇ ನನಗೆ ಆನಂದ್ ಅಂತ ಕರಿ ಸಾಕು. ಸರಿ ಆನಂದ್, ದಯವಿಟ್ಟು ಹೋಗಿ ನಮ್ಮ ಚಿಕ್ಕಿಗೆ ನಂಗೊಂದು ಸ್ಟ್ರಾಂಗ್ ಟೀ, ಸ್ಟ್ರಾಂಗ್ ಕಾಫಿ ಎರಡೂ ತೊಗೊಂಬ ಅಂತ ಹೇಳ್ತೀಯ. ತಲೆ ಸಿಕ್ಕಾಪಟ್ಟೆ ಸಿಡಿಯಾಗಿ ಕುಂತ್ಬಿಟ್ಟೈತಿ. ಅಂದರೆ ಒಂದು ಸ್ವಲ್ಪ ಟೀ ಇಲ್ಲ ಕಾಫಿ ಕುಡಿದೆ ಅಂದ್ರೆ ರಿಲ್ಯಾಕ್ಸ್ ಅಂತ ಅನ್ಸುತ್ತೆ. ನೋಡಿ ಕವಿ, ಈ ಟೀ ಕುಡಿಯೋದ್ರಿಂದ ಕಾಫಿ ಕುಡಿಯೋದ್ರಿಂದ ಟೆನ್ಷನ್ ಹೋಗುತ್ತೆ, ಒಪ್ಕೋತೀನಿ. ಆದ್ರೆ ಈ ಇಷ್ಟೊಂದು ಟೆನ್ಷನ್ ತೊಗೊಂಡಿರೋದಕ್ಕೆ ಏನು ಕಾರಣ ಅಂತ ಕೇಳ್ಬೋದಾ? ಅಯ್ಯೋ ಆನಂದ್, ನನಗೆ ಇನ್ನೊಂದು 15 ದಿನದಲ್ಲಿ ಎಕ್ಸಾಮ್ ಐತಿ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ. ಇಷ್ಟು ದಿನ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ಆದರೆ ಏನು ನೆನಪಾಗ್ತಾನೆ ಇಲ್ಲ. ಒಂಥರ ಮೈಂಡೆಲ್ಲ ಫುಲ್ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟೈತಿ. ನನಗಂತೂ ಭಯ ಕುಂತ್ಬಿಟ್ಟೈತಿ. ಓದಿದ್ದನ್ನೆಲ್ಲ ಮರ್ತು ಬಿಟ್ಟಿನೋ ಏನೋ ಅಂತ ಅನ್ಸಕೊಂಡ್ಬಿಟ್ಟೈತಿ ನನಗೆ. ಎಷ್ಟು ಕಷ್ಟಪಟ್ಟು ಇಷ್ಟು ದಿನ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡೀನಿ, ಕ್ವಶನ್ ಪೇಪರ್ ಬಿಡ್ಸೋಕೆ ಚಾಲೂ ಮಾಡೀನಿ. ಆದ್ರೆ ಕ್ವಶನ್ ಪೇಪರ್ ನೋಡಿದ ಕೂಡಲೇ ನನಗೆ ಎಷ್ಟು ಭಯ ಆಗೋಕೊಂಡ್ಬಿಟ್ಟೈತೆ ಅಂದ್ರೆ, ಯಾವ ಕ್ವಶನನ್ನು, ಯಾವ ಸಿಲೆಬಸ್ದು ಕ್ವಶನು, ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ ನನಗೆ. ಹಾಗಾಗಿ ಟೆನ್ಷನ್ ಆಗಿಬಿಟ್ಟೈತಿ. ರಾತ್ರಿಯಿಂದ ತಲೆ ಸಿಕ್ಕಾಪಟ್ಟೆ ಸಿಡಿಯಾಗಿ ಕುಂತ್ಬಿಟ್ಟೈತಿ. ಕೆಲ್ಸಕ್ಕೆ ಬೇರೆ ಹೋಗಬೇಕು. ಕೆಲ್ಸಕ್ಕೆ ಹೆಂಗೆ ಹೋಗಿ ಅಲ್ಲಿ ಹೆಂಗೆ ಕೆಲಸ ಮಾಡಬೇಕು ಏನು ಅದನ್ನು ಗೊತ್ತಾಗವಲ್ದು. ಈ ಟೆನ್ಷನಾಗ ಅಲ್ಲೋಗಿ ಮತ್ತೇನಾದರೂ ಎಡವಟ್ಟು ಮಾಡಿದೆ ಅಂದ್ರೆ ಮತ್ತು ಇನ್ನೂ ದೊಡ್ಡ ರಾಮಾಯಣ ಆಗುತ್ತಲ್ಲ. ಏನು ಮಾಡಬೇಕು ಒಂದು ಗೊತ್ತಾಗ್ತಾನೆ ಇಲ್ಲ ನನಗಂತೂ. ಅಯ್ಯೋ ಇಷ್ಟೇನಾ? ಇಷ್ಟಕ್ಕೆ ನೀವು ಈ ನಮ್ನಿ ತಲೆ ಕೆಡ್ಸ್ಕೊಂಡಿರನ? ಅಲ್ಲ, ಇಷ್ಟು ದೊಡ್ಡ ಸಮಸ್ಯೆ ಆಗೈತಿ, ನೀವು ನೋಡಿದ್ರೆ ಇಷ್ಟೇನಾ ಅಂತ ಅನ್ನಕುಂತೀರಿ? ನೋಡ್ಕವಿ, ಮೊದಲು ನೀನು ಮಾಡಬೇಕಾಗಿರೋ ಕೆಲಸ ಏನಂದ್ರೆ, ಇವಾಗ ಎಕ್ಸಾಮ್ನಿಂದ ಇನ್ನೂ 15 ದಿನ ಐತಿ. 15 ದಿನ ನೀನು ಕೆಲಸಕ್ಕೆ ಯಾವುದೇ ಕಾರಣಕ್ಕೂ ಹೋಗೋಕೆ ಹೋಗ್ಬೇಡ. ನಿಮ್ಮ ಬಾಸಿಗೆ ಅದು ಏನಾದರೂ ಹೇಳಿ ರಜೆ ಹಾಕ್ಸ್ಕೊಂಬಿಡು. 15 ದಿನ ಯಾವ ಕೆಲಸಕ್ಕೆ ಹೋಗ್ಬೇಡ, ಏನೂ ಮಾಡೋಕೆ ಹೋಗ್ಬೇಡ. ಬರೀ ಊಟ ಮಾಡೋದು, ನಾಷ್ಟ ಮಾಡೋದು, ಓದೋದು, ಊಟ ಮಾಡೋದು, ನಾಷ್ಟ ಮಾಡೋದು, ಓದೋದು, ಕಂಟಿನ್ಯೂಸ್ ಆಗಿ ನೀ ಕ್ವಶನ್ ಪೇಪರ್ ಬಿಡಿಸ್ಕೊತ ಹೋಗು. ಎಲ್ಲ ಒಳ್ಳೇದಾಗುತ್ತೆ ನಿನಗೆ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಮೊದಲು 15 ದಿನ ನಿಮ್ಮ ಬಾಸಿಗೆ ಕಾಲ್ ಮಾಡಿ ರಜೆ ಹಾಕ್ಬಿಡು. ನೀನು ಈಗೇನಾದರೂ ಕೆಲಸಕ್ಕೆ ಓದಿ ಅಂತ ತಿಳ್ಕೊ, ಲೈಫ್ ಲಾಂಗ್ ನೀನು ಏನು ಹೊಂಟಿಯಲ್ಲ ಅದ ಕೆಲಸನ ನಿನಗೆ ಫಿಕ್ಸ್ ಆಗಿಬಿಡ್ತೈತಿ. ನೀನು ಗೌರ್ಮೆಂಟ್ ನೌಕರಿ ನಿನಗೆ ಬೇಕಂತಂದ್ರೆ ಈಗ 15 ದಿನ ನೀನು ಕೆಲಸಕ್ಕೆ ಹೋಗಬಾರ್ದು. ಅಯ್ಯೋ ಆನಂದ್, ನಾನೇನಾದರೂ ಹಂಗೆ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಮತ್ತು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. 15 ದಿನದ ಸ್ಯಾಲ್ರಿನ ಕಟ್ ಮಾಡಿಬಿಡ್ತಾನೆ ನಮ್ಮ ಬಾಸ್. ಮತ್ತು ಮನ್ಯಾಗ ಮನೆ ನಡೆಸೋದು ಅದೆಲ್ಲ ಭಾಳ ಕಷ್ಟ ಆಗ್ಬಿಡ್ತೈತಿ. ಅದಕ್ಕೆ ಈ ಟೈಮ್ನಾಗ ನಾನು ಕೆಲಸ ಬಿಟ್ಕೊಂಡು ಕೂತ್ಕೊಳಕ್ಕೆ ಆಗಂಗಿಲ್ಲ. ನೋಡ್ಗವಿ, ನೀನು ಈ 15 ದಿನ ಒಂದು ತಿಂಗಳದ್ದು ಯೋಚನೆ ಮಾಡ್ತೀಯಾ ಅಥವಾ ಜೀವನ ಪೂರ್ತಿ ಇರೋದನ್ನು ಯೋಚನೆ ಮಾಡ್ತೀಯಾ? ನೀನು ಯೋಚನೆ ಮಾಡು. ಈ 15 ದಿನ ಒಂದು ತಿಂಗಳು ಮನ್ಯಾಗ ಕಷ್ಟ ಆಗ್ಬೋದು, ನಾ ಒಪ್ಕೋತೀನಿ. ಆದ್ರೆ ನೀನು ಕಷ್ಟಪಟ್ಟು ಓದಿ ಈ ಎಕ್ಸಾಮನ್ನು ನೀನು ಪಾಸ್ ಆದಿ ಅಂತಂದ್ರೆ ನೀನು ಜೀವನ ಪೂರ್ತಿ ಆರಾಮಾಗಿ ಇರ್ಬೋದು. ಮನೆಯವರೆಲ್ಲರೂ ಆರಾಮಾಗಿ ಖುಷಿಯಾಗಿರ್ತಾರೆ. ನೀನು ಒಂದು ವೇಳೆ ಏನಾರು ಈ 15 ದಿನ ಒಂದು ತಿಂಗಳದ್ದು ಖುಷಿ ನೋಡಿದೆ ಅಂದ್ರೆ ಲೈಫ್ ಲಾಂಗ್ ನೀನು ಸಫರ್ ಆಗಬೇಕಾಗತ್ತೆ. ನೋಡು, ಯೋಚನೆ ಮಾಡು. ನಿಂಗೆ ಯಾವ್ದು ಸರಿ ಅನ್ಸುತ್ತಾ ಯಾವುದು ತಪ್ಪಂತ ಅನ್ಸುತ್ತೆ ಅನ್ನೋದನ್ನು. ಹೌದು, ನೀನು ಹೇಳೋದು ಸರಿನೇ ಐತಿ. ಈಗ ಒಂದು 15 ದಿನ ಒಂದು ತಿಂಗಳು ಕಷ್ಟ ಆದರೂ ಪರವಾಗಿಲ್ಲ. ನಾನು ಮನ್ಯಾಗ ಕೂತ್ಕೊಂಡು ಓದ್ತೀನಿ. ಮೊದಲು ಬಾಸಿಗೆ ಕಾಲ್ ಮಾಡಿ 15 ದಿನ ನಾನು ಕೆಲ್ಸಕ್ಕೆ ಬರಲ್ಲ ಅನ್ನೋದನ್ನು ಹೇಳ್ಬಿಡ್ತೀನಿ. ಹೌದು, ಇವಾಗ ನಾನು ಸ್ಟಡಿ ಕಡೆ ಅಷ್ಟು ಲಕ್ಷ್ಯ ಕೊಡ್ತೀನಿ. ಈ ಸ್ಟಡಿ ಕಡೆ ಆಮೇಲೆ ಕೆಲಸ ಎರಡೂ ಕಡೆ ಅಂದ್ರೆ ಆಗೋದೇ ಇಲ್ಲ.
ಗೊತ್ತಾಯ್ತಾ? ಅದಕ್ಕೆ ಹೇಳೋದು ಇವತ್ತು ಎರಡು ದೋಣಿ ಮೇಲೆ ಕಾಲಿಟ್ಟು ಹೋಗಬಾರ್ದು ಅಂತ. ಇಷ್ಟು ದಿನ ನೀ ಮಾಡಿದ್ದು ಸರಿನೇ ಐತಿ. ಇಷ್ಟು ದಿನಾನು ನೀನು ಓದ್ಕೊಂತಾನೆ ಕೂತ್ಕೊಂಡಿದ್ರೆ ಕೆಲಸಕ್ಕೆ ಹೋಗಿಲ್ಲ ಅಂದಿದ್ರೆ ತಪ್ಪಾಕಿತ್ತು. ಯಾಕಂದ್ರೆ ಮನ್ಯಾಗ ಜವಾಬ್ದಾರಿ ತೊಗೋಬೇಕಾಗಿರೋದು ನೀನು. ಆದರೆ ಇವಾಗ ಈ 15 ದಿನ ನೀನು ನಿಂದು ಓದೋ ಕಡೆ ಅಷ್ಟೇ ಲಕ್ಷ್ಯ ಕೊಡು. ಮಿಕ್ಕಿದ್ದು ಯಾವುದ್ರ ಕಡೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನೀನು ಓದಾಕ ನಾನು ನಿನಗೆ ಸಹಾಯ ಮಾಡ್ತೀನಿ. ನಾನು ಏನು ಮಾಡಬೇಕು ಅಂತ ಹೇಳ್ಕೊಂತ ಹೋಗ್ತೀನೋ ನೀನು ಅಷ್ಟು ಮಾಡು. ಅದು ಹೆಂಗೆ ನೀನು ನಿಂದು ಓದಿದ್ದೆಲ್ಲ ಅದು ಹೆಂಗೆ ನಿನಗೆ ನೆನಪಾಗಲ್ಲ ನಾನು ನೋಡೇ ಬಿಡ್ತೀನಿ. ಅಲ್ಲ ಆನಂದ್, ನಂಗೆ ಒಂದು ಗೊತ್ತಾಗ್ತಾ ಇಲ್ಲ. ನೀನು ನೋಡಿದ್ರೆ ಏನೂ ಓದೇ ಇಲ್ಲ, ಅನ್ಎಜುಕೇಟೆಡ್ ಅಂತ ಹೇಳ್ತಿದ್ದಿ. ಆದ್ರೆ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಕ್ಕೆ ಕುಂತಿದ್ದಿ, ಇಷ್ಟೆಲ್ಲ ಚಲೋ ಚಲೋ ಟಿಪ್ಸ್ ಹೇಳಕ್ಕೆ ಕುಂತೀಯಲ್ಲ, ಇದು ಹೆಂಗೆ ಸಾಧ್ಯ?